ಬೆಂಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಯಲಹಂಕ ಸಮೀಪದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಳೆದ ರಾತ್ರಿಯಿಂದ ಕೂಡ ಇಲ್ಲಿನ ಜನರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಅಪಾರ್ಟ್ಮೆಂಟ್ನಿಂದ ಹೊರಗಡೆ ಹೋಗೋದಕ್ಕೆ, ಅಪಾರ್ಟ್ಮೆಂಟ್ ಒಳಗಡೆ ಬರೋದಕ್ಕೆ ಸಾಧ್ಯವಾಗದೆ ಟ್ರ್ಯಾಕ್ಟರ್ನ ಮುಖಾಂತರ ಓಡಾಡುವಂತಹ ದೃಶ್ಯಗಳೀಗ ನಮಗೆ ಗಮನಿಸ್ತಾ ಇದೆ. ಸದ್ಯ ನಾನೀಗ ಅಪಾರ್ಟ್ಮೆಂಟ್ನ ಮಧ್ಯದ ಜಾಗದಲ್ಲಿದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಸುಮಾರು 3 ಅಡಿ ನೀರು ಇಲ್ಲಿ ಜಲಾವೃತವಾಗಿದೆ. ನಾನಿಲ್ಲೊಂದು ಚೇರ್ನ ಸಹಾಯದಿಂದ ಇದ್ರ ಮೇಲೆ ನಿಂತು ಇಲ್ಲಿನ ಒಂದು ರಿಯಾಲಿಟಿ ಚೆಕ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ಜನಗಳು ಕೂಡ ಅಂದರೆ ಅಪಾರ್ಟ್ಮೆಂಟ್ನ ಹೊರಗಡೆ ಇವತ್ತು ಭಾನುವಾರ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಅಪಾರ್ಟ್ಮೆಂಟ್ ಒಳಗಡೆ ಇದ್ದಾರೆ. ಸೊ ಹಾಗಾಗಿ ಅವರ ಒಂದು ದೈನಂದಿನ ಕೆಲಸಕ್ಕೆ ಸಾಕಷ್ಟು ಅಡಚಣೆ ಆಗ್ತಾ ಇದೆ. ಜೊತೆಗೆ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಸಾಕಷ್ಟು ಅಗತ್ಯ ವಸ್ತುಗಳನ್ನ ಒಳಗಡೆ ತಗೊಂಡ್ಬರೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಆದರೂ ಕೂಡ ಇಲ್ಲಿ ಹೇಗೋ ಒಂದು ಅಸೋಸಿಯೇಷನ್ ಅಂದರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಕಡೆಯಿಂದ, ಜೊತೆಗೆ ಸ್ಥಳೀಯ ಶಾಸಕರು ಆಗಿರುವಂತಹ ವಿಶ್ವನಾಥ್ ಅವರ ಕಡೆಯಿಂದ, BBMPಯ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳ ಕಡೆಯಿಂದ ಒಂದಿಷ್ಟು ಅಗತ್ಯ ವಸ್ತುಗಳನ್ನ ಒಳಗಡೆ ತಗೊಂಡ್ಬರುವಂತ ಕೆಲಸ, ಅಂದ್ರೆ ಹಾಲು, ನೀರು, ಕುಡಿಯೋದಕ್ಕೆ ನೀರು, ಜೊತೆಗೆ ನ್ಯೂಸ್ ಪೇಪರ್ಸ್, ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ. ಇನ್ನು ನೀವು ನನ್ನ ಸುತ್ತಮುತ್ತ ಕೂಡ ಗಮನಿಸ್ತಾ ಇರಬಹುದು, ಏನು ಇಲ್ಲಿ ಪಾರ್ಕಿಂಗ್ ಲಾಟ್ ನಲ್ಲಿ ವೆಹಿಕಲ್ಸ್ ನಿಲ್ಸಿದ್ದಾರೆ, ಕಾರ್ಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿಂದ ಅದನ್ನ ಮೂವ್ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಕೆಲವು ಮಾಲೀಕರು ಅದನ್ನ ಮುಂಜಾಗ್ರತೆಯಿಂದನೇ ಕಳೆದ ರಾತ್ರಿ ಅಪಾರ್ಟ್ಮೆಂಟ್ನ ಹೊರಗಡೆ ತಗೊಂಡು ಹೋಗಿದ್ದಾರೆ. ಇನ್ನು ಕೆಲವರು ನಿರ್ಲಕ್ಷ್ಯದಿಂದನೋ ಅಥವಾ ಬೈ ಮಿಸ್ ಆಗೋ ಈ ವಾಹನಗಳನ್ನ ಇಲ್ಲೇ ನಿಲ್ಲಿಸಿದ್ದಾರೆ. ಹಾಗಾಗಿ ನೀರಿನ ಹೊರಗಡೆ ಅಂದರೆ ಈ ಅಪಾರ್ಟ್ಮೆಂಟ್ ಇಂದ ನೀರನ್ನ ಹೊರಗಡೆ ತೆಗೆಯೋವರೆಗೂ ಯಾವುದೇ ಕಾರಣಕ್ಕೂ ಇಲ್ಲಿ ವಾಹನಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಆಗದಿರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಒಟ್ಟಾರೆ ಭಾನುವಾರ ಆಗಿರೋದ್ರಿಂದ ಹೆಚ್ಚಾಗಿ ಹೊರಗಡೆ ಹೋಗುವಂತಹ ಅನಿವಾರ್ಯತೆ ಇಲ್ಲ. ಆದರೂ ಕೂಡ ಕೆಲವು ತುರ್ತು ಕಾರಣಗಳಿಂದ ಹೊರಗಡೆ ಹೋಗಬೇಕಾಗಿರುವಂತಹ ಅನಿವಾರ್ಯತೆ ಇರುವಂಥವ್ರು ವಾಹನಗಳನ್ನ ಟೋಯಿಂಗ್ ಮಾಡಿಕೊಂಡು ಹೊರಗಡೆ ತಗೊಂಡು ಹೋಗ್ತಾ ಇರುವಂತಹ ಸನ್ನಿವೇಶಗಳು ಕೂಡ ನಮಗೆ ಕಾಣಿಸ್ತಾ ಇರುವಂಥದ್ದು. ಒಟ್ಟಾರೆ ಕಳೆದ ರಾತ್ರಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಕೇಂದ್ರೀಯ ವಿಹಾರದ ಅಪಾರ್ಟ್ಮೆಂಟ್ ಒಳಗಿನ ಜನರ ಒಂದು ದೈನಂದಿನ ಜೀವನ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದು ಸದ್ಯಕ್ಕೆ ಅಗ್ನಿಶಾಮಕ ಸ್ಥಳದ ಅಗ್ನಿಶಾಮಕ ಸಿಬ್ಬಂದಿಯವರು ಇಲ್ಲಿ ಬೀಡು ಬಿಟ್ಟಿದ್ದಾರೆ. ನೀರನ್ನ ಹೊರಗಡೆ ತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ BBMPಯ ಸಿಬ್ಬಂದಿಯವರು ಕೂಡ ಒಂದು ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿ ಜನಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇರಬಹುದು, ಅಪಾರ್ಟ್ಮೆಂಟ್ ಒಳಗಡೆ ಕೂಡ ಜನರು ಇಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಹೇಳಿದ್ರೆ ಹೊರಗಡೆ ಹೋಗದೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಜನಗಳು ಕೂಡ ಅಪಾರ್ಟ್ಮೆಂಟ್ ನಲ್ಲಿ ಸಿಲುಕೊಂಡು ಇವತ್ತಿನ ಒಂದು ಕಾರ್ಯಕ್ರಮವನ್ನು ರದ್ದುಗೊಳಿಸಿಕೊಳ್ತಾ ಇರುವಂತಹ ಒಂದು ದೃಶ್ಯಗಳು ಕೂಡ ಈಗ ನಮಗೆ ಕಾಣಿಸ್ತಾ ಇರುವಂಥದ್ದು. ಒಟ್ಟಾರೆ ಕಳೆದ ರಾತ್ರಿ ಬಿದ್ದಂತಹ ಭಾರೀ ಮಳೆಗೆ ಒಂದಿಷ್ಟು ಅಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ಅಂದ್ರೆ ಏನು ಒಂದು 3,000ಕ್ಕೂ ಅಧಿಕ ಜನರು ಈ ಅಪಾರ್ಟ್ಮೆಂಟ್ ಅಲ್ಲಿ ವಾಸವಾಗ್ತಾ ಇದ್ದಾರೆ. ಸೊ ಅವರಿಗೆ ಸಂಪೂರ್ಣವಾಗಿ ಕಷ್ಟವಾಗಿದೆ. ಸೊ ಇದನ್ನ ನೀರನ್ನ ಹೊರಗಡೆ ತೆಗೆಯುವಂತ ಕೆಲಸ ಆಗ್ತಾ ಇದೆ. ಇವತ್ತು ಸಂಜೆ ಅಥವಾ ಮಧ್ಯಾಹ್ನದವರೆಗೂ ಈ ಕಾರ್ಯ ಆಗುತ್ತೆ. ಅದಾದ ನಂತರವಷ್ಟೇ ಇದು ಯಥಾಸ್ಥಿತಿಗೆ ಬರುತ್ತೆ ಅನ್ನೋದನ್ನ ಇಲ್ಲಿನ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸದಸ್ಯರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.